ಹಿಡಿದ್ರೆ ನಿಮ್ಮದು ಯಾವುದೋ ಒಂದು ಟಿ ವಿ ಏನಂತೀರಿ ಇದನ್ನು, ಇದೇನಂತ ಕರಿತೀರಿ ಇದನ್ನು? ಮೈಕು. ಇದನ್ನು ಕಟ್ಟಾಗಂಗೆ ಡೋರ್ ಹಾಕ್ಕೊಂಡಿರ್ತಾನೆ. ಅವ್ರಿಗೆ ತಾಕತ್ತಿದ್ದಿದ್ರೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಕೊಡಬೇಕಿತ್ತು. ಯಾಕೆ ಉತ್ತರ ಕೊಡಲಿಲ್ಲ? ಅವರಿಗೆ ಉತ್ತರ ಕೊಡುವಂಥ ನೈತಿಕತೆ ಇಲ್ಲ. ಇಲ್ಲಿ ಬಂದು ವಿಜೇಂದ್ರ ಯಾಕೆ ನಾಮಪತ್ರ ಸಲ್ಲಿಸಕ್ಕೆ ಬರಲಿಲ್ಲ? ಇಲ್ಲಿ ಬಂದು ಪತ್ರಕರ್ತರು ಕೇಳೋಂಥ ಪ್ರಶ್ನೆಗಳು ಉತ್ತರ ಕೊಡೋಕ್ಕೆ ತಯಾರಿಲ್ಲ. ನಾನು ದಿನಾ ಪತ್ರಿಕೆಗಳು ಕರಿತೀನಿ. ಯಾಕೆ? ನೈತಿಕ ಸ್ಥೈರ್ಯ. ನಾನು ಮಾಡ್ತಾರಂಥ ಸಿದ್ಧಾಂತ ಸರಿ ಇದೆ, ಇದನ್ನು ಇಡೀ ರಾಜ್ಯ ಜನ ಮುಂದೆ ಇಡಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿರ್ಬೋದು, ನೆನೆ ಬೈಂದೂರು ಇರ್ಬೋದು, ಶಿಕಾರಿಪುರ ಇರ್ಬೋದು, ಎಲ್ಲ ಕಡೆಯೂ ಪತ್ರಿಕಾಗೋಷ್ಠಿ ಯಾಕೆ ಕರಿತಾ ಇದ್ದೀನಿ ಅಂದರೆ, ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನು ರಾಜ್ಯದ ದೇಶ ಜನ ಒಪ್ಪಿದ್ದಾರೆ. ಒಂದು ಕುಟುಂಬ ಹಾಳು ಮಾಡ್ತಾ ಇದೆ, ಅಪ್ಪ ಮಕ್ಕಳು ಹಾಳು ಮಾಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ, ಜನರು ಆಕ್ರೋಶ ಇದ್ದಾರೆ. ನೆನ್ನೆ ಪತ್ರಿಕಾಗೋಷ್ಠಿ ಕರೆದು ಹೇಳಬೇಕಿತ್ತು ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವ್ರು, ನನ್ನ ಮಗನ ಇಂತಿಂಥ ಕಾರಣಕ್ಕೆ ಗೆಲ್ಲಿಸಿ. ನೀವು ಪ್ರಶ್ನೆ ನಾನು ಕೇಳಿದ್ದೆಲ್ಲ ಪ್ರಶ್ನೆ ನೀವು ಅವ್ರು ಕೇಳ್ತಿದ್ರಿ, ಏನು ಉತ್ತರ ಕೊಡ್ತಾರೆ? ಜ್ಞಾನೇಂದ್ರ ನಮ್ಮ ಮನೆಗೆ ಬಂದು ಕನ್ವಿನ್ಸ್ ಮಾಡೋಕ್ಕಿರ ವಿಜೇಂದ್ರನ ಪ್ರತಿನಿಧಿಯಾಗಿ ಬಂದವನು ಒಂದು ನನ್ನ ಪ್ರಶ್ನೆಗೂ ಉತ್ತರ ಕೊಡಲಿಲ್ಲ. ನೀವು ಮಾಡ್ತಿರೋದೆಲ್ಲ ಸರಿ ಇದೆ, ನೀವು ವಿಚಾರ ಎಲ್ಲ ಸರಿ, ಆದರೂ ನಿಂತ್ಕೋಬಾರ್ದು. ನಾನು ಹೇಳಿದ ಬರೀ ಒಂದು MP ಸ್ಥಾನಕ್ಕೆ MLA ಸ್ಥಾನಕ್ಕೆ ಆಗಿದ್ದರೆ ನಾನು ಮೊನ್ನೆ ಇದ್ರ ವಿರುದ್ಧ ಅವಾಗಲೇ ನಿಲ್ತಿದ್ದೆ MLA ಸ್ಥಾನಕ್ಕೆ, ನೀನು ನಿಂತ್ಕೋಬೇಡಿ ಅಂತಂದಾಗ. ಯಾಕೆ ನಿಂತೆ? ಆಗಿನ್ನೂ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅಧ್ಯಕ್ಷ ಆಗಿರಲಿಲ್ಲ. ಇಷ್ಟೊಂದು ನೀತಿಗಟ್ಟ ವ್ಯವಸ್ಥೆಗಳು ಅವತ್ತು ನಡೀತಿರಲಿಲ್ಲ. ಎಲ್ಲ ಹಿಂದುತ್ವವನ್ನು ಪಕ್ಕಕ್ಕೆ ಸರಿಸಲಿಲ್ಲ. ತನ್ನ ಕುಟುಂಬಕ್ಕೆ ಇಷ್ಟರ ಮಟ್ಟಿಗೆ ಅಪ್ಪ ಮಕ್ಕಳ ಕೈಯಲ್ಲಿ ಇಷ್ಟು ಅನ್ಯಾಯ ಮಾಡ್ತಾರೆ ಗೊತ್ತಿರಲಿಲ್ಲ. ಗೊತ್ತಿದ್ದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಅವ್ರು ಬೇಡ ಅಂದರೂ ಆಗಲೇ ನಿಲ್ತಿದ್ದೆ, 100ಕ್ಕೆ 100 ನಾನು ಗೆಲ್ತಿದ್ದೆ, ಗೊತ್ತು ನನಗೆ. ಆದರೆ ಪಕ್ಷನಿಷ್ಠೆ ಸಿದ್ಧಾಂತ ಇದಕ್ಕೆ ಮಣಿದು ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ನಿಲ್ಲಿಲ್ಲ, ಸೂಚನೆಗೆ ಬೆಲೆ ಕೊಟ್ಟೆ. ಆದರೆ ಸೂಚನೆಗೆ ಬೆಲೆ ಎಲ್ಲರೂ ಕೊಟ್ಕೋತಾ ಹೋದರೆ 108 ಸ್ಥಾನಕ್ಕೆ ಹೋಗಿದ್ದಂಥ ಭಾರತೀಯ ಜನತಾ ಪಾರ್ಟಿ ಇವತ್ತು 66ಕ್ಕೆ ಇಳಿದಿದೆ. ಇದೇ ರೀತಿ ಮುಂದುವರೆದ್ರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರ್ನಾಮ ಮಾಡಿಬಿಡ್ತಾರೆ ಅಪ್ಪ ಮಕ್ಕಳು ಅನ್ನೋದು ಕಾರಣಕ್ಕೋಸ್ಕರ ನಾನು ಚುನಾವಣೆ ನಿಂತಿದ್ದೇನೆ. ಇದು ಚರ್ಚೆ ಆಗ್ತಾಯಿದೆ, ರಾಜ್ಯದಲ್ಲೂ ಚರ್ಚೆ ಆಗ್ತಾಯಿದೆ. ಪ್ರತಿನಿತ್ಯ ನನಗೆ ಹಿರಿಯರು ಫೋನ್ ಮಾಡ್ತಾ ಇದ್ದಾರೆ, ವಾಪಸ್ ತೊಗೊಳಪ್ಪ. ನಾನು ಅವ್ರು ವಾಪಸ್ ಹೇಳ್ತಾ ಇದ್ದೇನೆ, ನಾನು ಯಾಕೆ ನಿಂತಿದ್ದೀನಿ ನೀವು ಅರ್ಥ ಮಾಡ್ಕೋತಿಲ್ಲ ಅಂತ. ಹೌದಪ್ಪ ನಾವು ಸರಿ ಮಾಡ್ತೀವಿ, ವಾಪಸ್ ತಗೋ. ನನಗೆ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗಬೇಕು. ಅನೇಕರು ಹೇಳ್ತಾರೆ ಸೋಲು ಗೆಲುವು ಮುಖ್ಯ ಅಲ್ಲ, ಗೆಲುವೇ ಮುಖ್ಯ. ಗೆಲ್ತೀನಿ ನಾನು. ಬನ್ನಿ ಬೈಂದೂರು ನೋಡ್ಕೊಂಬನ್ನಿ. ಶಿವಮೊಗ್ಗ ಗ್ರಾಮ ತಡಿಯಪ್ಪ. ಶಿವಮೊಗ್ಗ ನಾನು ಒಂದು ಕೆಲಸ ಮಾಡ್ತೀನಿ, ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ನಿಮಗೋಸ್ಕರ ಒಂದು ವೆಹಿಕಲ್ ಮಾಡ್ಕೋತೀನಿ. ನಾನು ಎಲ್ಲೆಲ್ಲಿ ಹೋಗ್ತೀನಿ ಬನ್ನಿ. ನಾನು ಮಾತಾಡ್ತಾರಂಥ ಮೀಟಿಂಗ್ ಮಾಡ್ತಾರಂಥ ಜಾಗ ಬಿಟ್ಟು ನೀವು ಪಕ್ಕದಲ್ಲಿ ಹೋಗಿ ಸಾರ್ವಜನಿಕರು ಕೇಳಿ ಏನು ಪರಿಸ್ಥಿತಿ ಇದೆ ಅಂತ. ಜನ ಹೇಳ್ತಾರೆ, ಜನರ ಆಕ್ರೋಶ ಇದೆ, ಮಹಿಳೆಯರ ಶಾಪ ಇದೆ, ರಾಘವೇಂದ್ರ ಯಾವ ಕಾರಣಕ್ಕೂ ಗೆಲ್ಲಲ್ಲ. ಹೇಳಿ, ಏನು ಕೇಳ್ತಾ ಇದ್ದೀರಿ?